ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 24ನೆಯ ವಾರ, ಸೆಪ್ಟೆಂಬರ್ 17, 2025, ಬುಧವಾರ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 7ನೇ ಅಧ್ಯಾಯ 31ರಿಂದ 35ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಬೋಧನೆಯನ್ನು ಮುಂದುವರಿಸುತ್ತಾ, ಈ ಕಾಲದ ಜನರನ್ನು ಯಾರಿಗೆ ಹೋಲಿಸಲಿ? ಇವರು ಯಾರನ್ನು ಹೋಲುತ್ತಾರೆ? ಪೇಟೆ ಬೀದಿಯಲ್ಲಿ ಕುಳಿತು ನಾವು ಕೊಳಲನ್ನೂದಲು ನೀವು ಕುಣಿದಾಡಲಿಲ್ಲ, ನಾವು ಶೋಕಗೀತೆಗಳ ಹಾಡಲು ನೀವು ಕಣ್ಣೀರಿಡಲಿಲ್ಲ ಎಂದು ಒಬ್ಬರಿಗೊಬ್ಬರು ಕೂಗಾಡುವ ಮಕ್ಕಳನ್ನು ಹೋಲುತ್ತಾರೆ. ಸ್ನಾನಿಕ ಯೋವಾನನು ಬಂದಾಗ ಆಹಾರವನ್ನು ಸೇವಿಸಲಿಲ್ಲ, ದ್ರಾಕ್ಷರಸವನ್ನು ಮುಟ್ಟಲಿಲ್ಲ. ನೀವು ಅವನಿಗೆ ದೆವ್ವ ಹಿಡಿದಿದೆ ಎಂದು ಹೇಳಿದಿರಿ. ನರಪುತ್ರನು ಬಂದಾಗ ಪಾನೀಯಗಳನ್ನು ಸೇವಿಸಿದನು. ನೀವು ಇವನೊಬ್ಬ ಹೊಟ್ಟೆಬಾಕ, ಕುಡುಕ, ಸುಂಕದವರ ಹಾಗೂ ಪಾಪಿಷ್ಟರ ಗೆಳೆಯ ಎನ್ನುತ್ತೀರಿ. ಆದರೆ ದೈವ ಜ್ಞಾನವೇ ನಿಜವಾದ ಜ್ಞಾನವೆಂದು ಅದನ್ನು ಅಂಗೀಕರಿಸುವ ಎಲ್ಲರೂ ಸಮರ್ಥಿಸುತ್ತಾರೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ನಮಗೆ ಕಿವಿಗಳಿದ್ದು ನಾವು ದೇವರ ವಿಷಯದಲ್ಲಿ ಕಿವುಡರಾಗಿದ್ದೇವೆಯೇ? ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಮನುಷ್ಯರನ್ನು ಅರ್ಥ ಮಾಡಿಕೊಳ್ಳುವುದೇ ಒಂದು ಕಷ್ಟದ ಕೆಲಸ. ಮನುಷ್ಯನಿಗೆ ಮಾನವೀಯತೆ ಬಹಳ ಮುಖ್ಯ. ಆತ ಸಂದರ್ಭಕ್ಕೆ ತಕ್ಕಂತೆ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಬೇಕು. ಯಾವಾಗ ಮಾನವನ ಭಾವನೆ ಸಾಯುತ್ತದೆಯೋ, ಸಂದರ್ಭಕ್ಕೆ ತಕ್ಕಂತೆ ಪ್ರತಿಕ್ರಿಯಿಸುವುದಿಲ್ಲವೋ, ಆಗ ಅವರಿಗೆ ಮತಿಭ್ರಮಣೆಯಾಗುತ್ತದೆ. ತಮಗಿಷ್ಟ ಬಂದಂತೆ ವರ್ತಿಸುತ್ತಾರೆ. ಆತ್ಮೀಯರೇ, ಸ್ನಾನಿಕ ಯೋವಾನ ಹಾಗೂ ಯೇಸುವಿನ ಬೋಧನೆಗೆ ಅಷ್ಟೊಂದು ಸಕಾರಾತ್ಮಕ ಪ್ರತಿಕ್ರಿಯೆ ದೊರಕದಿರಲು ಕಾರಣವೇನು? ಏಕೆಂದರೆ ಸ್ನಾನಿಕ ಯೋವಾನ ಹಾಗೂ ಯೇಸು ತಂದಿದ್ದ ಶುಭ ಸಂದೇಶಕ್ಕೆ ಅವರ ಕಿವಿಗಳು ಮುಚ್ಚಿದ್ದವು. ಕಿವಿಯಿದ್ದು ಅವರು ಕಿವುಡರಾಗಿದ್ದರು. ತಮ್ಮ ಸ್ವಾರ್ಥ ಹಾಗೂ ಆಧ್ಯಾತ್ಮಿಕ ಕುರುಡುತನದಿಂದಾಗಿ ಸ್ನಾನಿಕ ಯೋವಾನನು ಅನುಸರಿಸುತ್ತಿದ್ದ ತಪಶ್ಚರ್ಯವನ್ನು ದೆವ್ವ ಪ್ರೇರಿತ ಎಂದು ಆತನಿಗೆ ದೆವ್ವ ಹಿಡಿದಿದೆ ಎಂದು ಕರೆದರು. ಯೇಸುವನ್ನು ಕುಡುಕ ಎಂದರು. ಆದ್ದರಿಂದ ಯೇಸು ಆ ಜನರನ್ನು ತಿಳುವಳಿಕೆಯಿಲ್ಲದ ಮಕ್ಕಳಿಗೆ ಹೋಲಿಸುತ್ತಾರೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.